NCB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನನ್ನ ಮದ್ವೆಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ. ನನ್ನ ಮದ್ವೆಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ. ಬಿಗ್ ಬಾಸ್ ನಲ್ಲೇ ಆಫರ್ ಕೊಟ್ರ ಕಾವ್ಯ. ಬಿಗ್ ಬಾಸ್ ಫಿನಾಲೆ ವಾರದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಶೈವ ನಡುವಿನ ಬಾಂಧವ್ಯ ಹೊಸ ತಿರುವನ್ನ ಪಡೆದಿದೆ. ಗಿಲ್ಲಿ ಕಣ್ಣು ಹೊಡೆದಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕಾವ್ಯ ತನ್ನ ಮದುವೆಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಗಿಲ್ಲಿನೇ ಕಾರಣ ಅಂತ ಹೇಳಿ ಮಾತುಗಳನ್ನಾಡಿದ್ದು ಇವರಿಬ್ಬರ ನಡುವಿನ ಸಂಭಾಷಣೆ ಪ್ರೀತಿಯ ಸಾಧ್ಯತೆಗಳನ್ನ ಸೂಚಿಸ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯದ ಹಂತವನ್ನ ತಲುಪಿದೆ. ಭಾನುವಾರದ ಅಂತ್ಯಕ್ಕೆ 12ನೇ ಸೀಸನ್ ವಿನ್ನರ್ ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಹೊರಗಡೆ ಗಿಲ್ಲಿ, ಅಶ್ವಿನಿ, ಕಾವ್ಯ, ರಕ್ಷಿತಾ, ಧನುಷ್ ಪರವಾಗಿ ವ್ಯಾಪಕ ಪ್ರಚಾರ ನಡೀತಾ ಇದೆ. ಇರೋದ್ರಲ್ಲಿ ಪ್ರಚಾರ ಕಡಿಮೆ ಅಂತ ಕಂಡಿರುವಂತದ್ದು ಮ್ಯಾಂಟೆಡ್ ರಘು ವಿಚಾರದಲ್ಲೇ. ಫೈನಲ್ ಗೆರುವಂತಹ ನಿರೀಕ್ಷೆ ಇರದಂತಹ ರಘು ಫೈನಲ್ ವಾರದಲ್ಲಿ ಇರುವಂತದ್ದು ಸ್ವತಃ ಅವರ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಇನ್ನು ಫಿನಾಲೆ ವೀಕ್ ನಲ್ಲಿ ಬಿಗ್ ಬಾಸ್ ಯಾವುದೇ ದೊಡ್ಡ ಟಾಸ್ಕ್ ಗಳನ್ನ ಕೊಡ್ತಾ ಇಲ್ಲ. ಸ್ಪರ್ಧಿಗಳ ನಡುವಿನ ಅಂತರವನ್ನ ಕಡಿಮೆ ಮಾಡಬಲ್ಲಂತಹ ಮಾತುಕತೆಯಂತಹ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ. ಇದರ ನಡುವೆ ಮನೆಯಲ್ಲಿ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇರುವಂತಹ 5 ಮುಖಗಳನ್ನ ನೋಡಿಕೊಂಡು ಮಾತನಾಡುವಂತಹ ಅನಿವಾರ್ಯತೆಗೆ ಸ್ಪರ್ಧಿಗಳು ಸಿಲುಕಿದ್ದಾರೆ. ಕಳೆದ 2 ವಾರದಿಂದ ಗಿಲ್ಲಿ ಜೊತೆಯಲ್ಲಿ ಹೆಚ್ಚೇನು ಮಾತನಾಡದೆ ಮುನಿಸಿಕೊಂಡಿದ್ದ ಕಾವ್ಯ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿದ ಬಳಿಕ ಗಿಲ್ಲಿ ಜೊತೆಯಲ್ಲಿ ಮುಕ್ತವಾಗಿ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಗಿಲ್ಲಿ ಮಾತಿಗೆ ಮೊದಲೆಲ್ಲ ಪ್ರೀತಿ ಸಿಟ್ಟು ತೋರ್ತಾ ಇದ್ದಂತಹ ಕಾವ್ಯ ಈಗ ಗಿಲ್ಲಿಗೆ ಅಲ್ಲಿಯೇ ಕೌಂಟರ್ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಗುರುವಾರ ಮನೆಯಲ್ಲಿ ಸೋಫಾದಲ್ಲಿ ಕುಳಿತು ಮಾತನಾಡುವ ವೇಳೆ ಗಿಲ್ಲಿ ಕುಂತಲ್ಲೇ ಕಾವ್ಯಗೆ ಕಣ್ಣು ಹೊಡೆದಿದ್ದಾರೆ. ಇದರ ಬೆನ್ನಲ್ಲೇ ಕಾವ್ಯ, ರಘು ಸರ್, ನನ್ನ ಮದ್ವೆಗೆ ಏನಾದರೂ ಸಮಸ್ಯೆ ಆದ್ರೆ ಗಿಲ್ಲಿನೇ ಕಾರಣ ಅಂತ ಹೇಳ್ತಾರೆ. ಇಷ್ಟು ಹೇಳ್ತಿದ್ದ ಹಾಗೆ ಆಕೆಯ ಪಕ್ಕದಲ್ಲಿ ಕುಳಿತಿದ್ದಂತಹ ಧನುಷ್ ಅಲ್ಲಿಂದ ಎದ್ದು ಹೋಗ್ತಾರೆ. ಅದಕ್ಕೆ ಗಿಲ್ಲಿ, ನಾನೇನ್ ಮಾಡಿದೆ ನಿನ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಕಣ್ಣು ಹೊಡಿತೀಯಾ, ರೇಗಿಸ್ಬೇಡ ಅಂದ್ರು, ರೇಗಿಸ್ತೀಯಾ ಅಂತ ಹೇಳಿ ಕಾವ್ಯ ಉತ್ತರ ಕೊಟ್ರು. ಅದಕ್ಕೆ ಗಿಲ್ಲಿ, ನನ್ನಿಂದ ಯಾಕೆ ಪ್ರಾಬ್ಲಮ್ ಆಗತ್ತೆ ಹೇಳು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಕಾವ್ಯ ಮತ್ತೆ, ರೇಗಿಸ್ಬೇಡ ಅಂದ್ರೂ ಕೂಡ ರೇಗಿಸ್ತೀಯಾ, ಕಣ್ಣು ಹೊಡಿಬೇಡ ಅಂದ್ರೂ ಅದನ್ನೇ ಮಾಡ್ತೀಯಾ ಅಂತ ಹೇಳಿದ್ರು. ಕೊನೆಗೆ ಗಿಲ್ಲಿ, ನಾನೇನಾದ್ರೂ ಬೇಡ ಅಂದ್ರೆ ತಾನೇ ಪ್ರಾಬ್ಲಮ್ ಆಗೋದು ಅಂತ ಹೇಳ್ತಿದ್ದ ಹಾಗೆ ಅಚ್ಚರಿ ಮಿಶ್ರಿತವಾಗಿ ಕಾವ್ಯ ಸುಮ್ಮನಾಗ್ತಾರೆ. ಬಳಿಕ ಎಂತ ಕಲಾಕಾರ ಅಂದ್ರೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಈ ಫೀಡ್ ಅನ್ನ ನೋಡ್ತಾ ಇದ್ದಂಥವ್ರು ಇವರಿಬ್ಬರ ನಡುವೆ ಏನು ಇಲ್ಲ ಅಂದ್ಕೊಂಡೆ ಏನಾದರೂ ಇರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ. ಕಾವ್ಯ ಆಡಿದ ಮಾತುಗಳನ್ನ ಕೇಳಿದ್ರೆ ಬಿಗ್ ಬಾಸ್ ಅಲ್ಲೇ ಕಾವ್ಯ ಗಿಲ್ಲಿಗೆ ಮದುವೆಯ ಆಫರ್ ಅನ್ನ ಕೊಟ್ಟಿರುವಂತಹ ರೀತಿಯಲ್ಲಿ ಕಾಣ್ತಾ ಇರುವಂತದ್ದು. ಇನ್ನು ಗಿಲ್ಲಿ ಹಾಗೂ ಕಾವ್ಯ ನಡುವಿನ ಬಾಂಧವ್ಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.